ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದೃಶ್ಯಂ 3 ಸಿನಿಮಾ ಇದೇ ಗುರುವಾರದಂದು ಅಂದರೆ 21ನೇ ತಾರೀಕಿನಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗೆ ಪಡಿಸಿದೆ. ಭರ್ಜರಿಯಾದಂಥ ಪ್ರದರ್ಶನ, ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ. ಈ ಸಿನಿಮಾ ಎಲ್ಲೆಲ್ಲ ತೆರೆ ಕಂಡಿದೆಯೋ ಎಲ್ಲ ಕಡೆಗಳಲ್ಲೂ ಕೂಡ ಸಿಗ್ತಾ ಇದೆ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಭರ್ಜರಿಯಾದಂಥ ಸೆಲೆಬ್ರೇಷನ್ ಈ ಸಿನಿಮಾದ ಮೊದಲ ದಿನ ಮೊದಲ ಪ್ರದರ್ಶನಕ್ಕೆ ಸಿಕ್ಕಿರೋದು. ಹಾಗನ್ನ ಮಾತ್ರಕ್ಕೆ ಇವತ್ತು ಸಿಕ್ಕಿಲ್ವ ಅಂತ ಕೇಳಿದರೆ ಇವತ್ತು ಕೂಡ ಈ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಹೌಸ್ಫುಲ್. ಮೊದಲ ದಿನ ಯಾವ ಮಟ್ಟಕ್ಕೆ ಕ್ರೇಜ್ ಇತ್ತು, ಯಾವ ಮಟ್ಟಕ್ಕೆ ಡ್ಯಾನ್ಸ್ ಇತ್ತು ಅಂತ ಕೇಳಿದ್ರೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ದೃಶ್ಯಂ ಮಲಯಾಳಂ ಸಿನಿಮಾ. ಈ ಸಿನಿಮಾಗೆ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗಿರೋದು ಕೇರಳದಲ್ಲಿ ಅಲ್ಲ, ಬದಲಾಗಿ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ರಾಜಧಾನಿ ಬೆಂಗಳೂರಿನ ತಾವರೆಕೆರೆಯಲ್ಲಿರುವಂತಹ ಬಾಲಾಜಿ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ ಇದು. ಅವತ್ತು ಮೋಹನ್ಲಾಲ್ ಅವರ ಹುಟ್ಟಿದ ದಿನ. ಹೀಗಾಗಿ ಮೋಹನ್ಲಾಲ್ ಅವರ ಅಭಿಮಾನಿಗಳೆಲ್ಲ ಭರ್ಜರಿಯಾದಂತಹ ಸೆಲೆಬ್ರೇಷನ್ನ ಇಲ್ಲಿ ಮಾಡ್ತಾ ಇರೋದು. ಒಂದು ಸಿನಿಮಾ ರಿಲೀಸು, ಮತ್ತೊಂದು ಬರ್ತ್ಡೇ. ಮಹಿಳೆಯರನ್ನೋದಕ್ಕಿಂತ ಯುವತಿಯರೆಲ್ಲ ಭರ್ಜರಿಯಾಗಿ ಸ್ಟೆಪ್ ಆಗ್ತಾ ಇದ್ದಾರೆ. ಈ ಮಟ್ಟದಲ್ಲಿ ಹವಾ ರಾಜಧಾನಿ ಬೆಂಗಳೂರಿನಲ್ಲಿ ಇದೆ. ಈ ದೃಶ್ಯಾವಳಿಗೆ ಖುಷಿ ಪಡಬೇಕು ಅಥವಾ ವ್ಯಥೆ ಪಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇರಲಿ, ಈ ವಿಚಾರ ಪಕ್ಕಕ್ಕಿಡೋಣ. ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಮಲಯಾಳಂ ಸಿನಿಮಾಕ್ಕೆ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ, ಯುವಕರು ಯುವತಿಯರೆಲ್ಲ ಹುಚ್ಚೆದ್ದು ಕುಣಿತಾ ಇದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ. ತಿರುಗಿ ಅಭಿಮಾನಿ ಸಂಘ ಬೇರೆ ಇದೆ. ನಮ್ಮ ಕನ್ನಡ ಸಿನಿಮಾಗಳಿಗೆ, ಅದು ನಮ್ಮ ನಾಡಿನಲ್ಲಿ, ಅದು ನಮ್ಮ ರಾಜಧಾನಿಯಲ್ಲಿ ಕೇವಲ 1-2 ದಿನಕ್ಕಷ್ಟೇ ಮೀಸಲಾಗ್ತಿದೆಯಲ್ಲ. ಯಾಕೆ ಈ ಥರ ಆಗ್ತಾ ಇದೆ? ಒಂದು ಕಡೆಯಲ್ಲಿ ತಮಿಳು ಸಿನಿಮಾ, ಮತ್ತೊಂದು ಕಡೆಯಲ್ಲಿ ತೆಲುಗು ಸಿನಿಮಾ, ಇದೀಗ ಮಲಯಾಳಿ ಸಿನಿಮಾಗಳ ಕನ್ನಡ ಮಂಕಾಗಿ ಕೂತಿದೆ. ಜನಗಳ ಮೆಂಟಾಲಿಟಿ ಬದಲಾಗ್ತಾ ಇದೆ. ಭರ್ಜರಿಯಾದಂಥ ಪ್ರತಿಕ್ರಿಯೆ ರಾಜಧಾನಿ ಬೆಂಗಳೂರಿನ ತಾವರೆಕೆರೆಯಲ್ಲಿರುವಂಥ ಬಾಲಾಜಿ ಚಿತ್ರಮಂದಿರದಲ್ಲಿ ದೃಶ್ಯಂ 3 ಸಿನಿಮಾಗೆ ವ್ಯಕ್ತವಾಗಿರೋದು. ಹೌಸ್ಫುಲ್ ಪ್ರದರ್ಶನ, ಇವತ್ತು ಕೂಡ ಹೌಸ್ಫುಲ್ ಪ್ರದರ್ಶನವೇ. ಈ ಚಿತ್ರಮಂದಿರದಲ್ಲಿ ದಿನ 5 ಆಟ. ಈ 5 ಆಟಗಳ ಪೈಕಿ 4 ಪ್ರದರ್ಶನಗಳನ್ನು ಈ ಸಿನಿಮಾಗೆ ನೀಡಿದ್ದಾರೆ. ಅಂದರೆ ದೃಶ್ಯಂ 3 ಸಿನಿಮಾಗೆ ರಾತ್ರಿ 7 ಗಂಟೆ ಒಂದು ಪ್ರದರ್ಶನ, ಅದು ಮತ್ತೊಂದು ಮಲಯಾಳಂ ಸಿನಿಮಾಗೆ. ಈ ಚಿತ್ರಮಂದಿರ ಏನಿದೆ ಇದು ಪಕ್ಕಾ ಮಲಯಾಳ ಸೆಂಟರ್. ಕೇವಲ ಇದೊಂದಷ್ಟೇ ಅಲ್ಲ, ಒಂದಿಷ್ಟು ಚಿತ್ರಮಂದಿರಗಳು ರಾಜಧಾನಿ ಬೆಂಗಳೂರಿನಲ್ಲಿದೆ ಮಲಯಾಳಂ ಸೆಂಟರು. ಒಂದು ಕಡೆಯಲ್ಲಿ ಮಲಯಾಳಂ ಸೆಂಟರು, ಮತ್ತೊಂದು ಕಡೆಯಲ್ಲಿ ತೆಲುಗು ಸೆಂಟರು, ಮಗದೊಂದು ಕಡೆಯಲ್ಲಿ ತಮಿಳು ಸೆಂಟರು. ಇದರ ಜೊತೆಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳೆಲ್ಲ ಹಿಂದಿ ಸಿನಿಮಾಗಳಿಗೆ ಮೊದಲ ಆದ್ಯತೆ, ಇನ್ನು ಇಂಗ್ಲೀಷು. ಒಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಕೂಡ ಇತ್ತು. ಹಿಂದಿಗೊಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಇಂಗ್ಲೀಷಿಗೊಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಮತ್ತೊಂದು ಕಡೆಯಲ್ಲಿ ತೆಲುಗಿಗೆ, ತಮಿಳಿಗೆ, ಮಲಯಾಳಂ ಕೂಡ. ಪ್ರಸ್ತುತ ಹಿಂದಿ ಮತ್ತು ಇಂಗ್ಲೀಷಿಗೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಆ ರೀತಿಯಾಗಿಲ್ಲ, ಹಿಂದೆ ಇದ್ದಂಗೆ. ಯಾಕಂದರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಿವೆ. ಅಲ್ಲಿ ಹಿಂದಿ ಮತ್ತು ಇಂಗ್ಲೀಷಿಗೆ ಮೊದಲ ಆದ್ಯತೆ. ಕನ್ನಡ ಸಿನಿಮಾಗಳಿಗೆ ಬೆರಳೆಣಿಕೆ ಚಿತ್ರಮಂದಿರ, ಅದರಲ್ಲೂ ಕೂಡ ಪರಭಾಷಾ ಸಿನಿಮಾಗಳು ಬಂದರೆ ಪ್ರಾಶಸ್ತ್ಯವನ್ನು ಆ ಸಿನಿಮಾಗಳಿಗೆ ಕೊಡೋದು. ಕನ್ನಡಕ್ಕೆಂದೇ ಮೀಸಲಾದ ಚಿತ್ರಮಂದಿರ ಯಾವುದಿದೆ? ಇಲ್ಲವೇ ಇಲ್ಲ. ನಮ್ಮ ನಾಡಿನಲ್ಲಿ ನಾವೇ ಅಲ್ಪಸಂಖ್ಯಾತರಾಗಿದ್ದೇವೆ. ಇದು ವಿಪರ್ಯಾಸ ಅಂತ ಹೇಳಿದರೆ ಅದೇನೇ ಇರಲಿ. ಒಟ್ಟಿನಲ್ಲಿ ದೃಶ್ಯಂ 3 ಸಿನಿಮಾ ರಾಜಧಾನಿ ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ಅಬ್ಬರಿಸ್ತಾ ಇದೆ. ಒಂದಿಷ್ಟು ಕನ್ನಡ ಸೆಂಟರ್ಗಳಲ್ಲೂ ಕೂಡ ಇದೇ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಕನ್ನಡ ಸಿನಿಮಾಗಳನ್ನು ಟಾರ್ಚ್ ಹಾಕಿ ಹುಡುಕುವಂಥ ಪರಿಸ್ಥಿತಿ ಎದುರಾದರೂ ಅಚ್ಚರಿ ಪಡಬೇಕಾಗಿಲ್ಲ. ನಮಸ್ಕಾರ.